ಸೊ ಎಷ್ಟು ಖುಷಿ ಆಯಿತು ಇವತ್ತು ನಚಿಕೇತ್ ಸ್ಯಾರಿ ಸೆಂಟರ್ ಮತ್ತು ಗುಡ್ ನ್ಯೂಸ್ ಕಡೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದು. ನಮ್ಮ ಈ ಥರ ಗೌರವಿಸಿ ಯಾರು ಗುರುತಿಸ್ಕೊಂಡಿಲ್ಲ ಮೇಡಮ್, ಇದ್ರೂ ನಮ್ಮನ್ನು ಕರೆಸಿ ಈ ಥರ ಕುಂಕುಮ ಅರಿಶಿನ ಕೊಟ್ಟು ಮಡಲು ತುಂಬಿಸಿದ್ದಕ್ಕೆ ತುಂಬ ಧನ್ಯವಾದಗಳು. ಇವತ್ತು ಮೇ 1 ಆಗಿರೋದ್ರಿಂದ ಕಾರ್ಮಿಕರ ದಿನಾಚರಣೆ ಆಗಿರೋದ್ರಿಂದ ಅವ್ರಿಗೂ ಒಂದು ನಮ್ಮ ಕಡೆಯಿಂದ ಒಂದು ಗೌರವ ಸಲ್ಲಿಸಬೇಕು. ಅವ್ರ ಕೈಲೇ ನನ್ನ ಸ್ಯಾರಿ ಎಕ್ಸ್ಪೋದು ಪೋಸ್ಟರ್ ರಿಲೀಸ್ ಆಗಬೇಕು, ಸಾವಿರಾರು ಜನಕ್ಕೆ ತಲುಪಬೇಕು ಅಂತ ಅನ್ನಿಸ್ತು. ಗುಡ್ ನ್ಯೂಸ್ ಚಾನಲ್ ಅವರು ಪೌರ ಕಾರ್ಮಿಕರು 9 ಜನ ಕರೆಸಿ ಅರಿಶಿನ ಕುಂಕುಮ ಕೊಡಿಸಿದ್ದಾರೆ, ಅವರಿಗೆ ಧನ್ಯವಾದಗಳು. ಗುಡ್ ನ್ಯೂಸ್ ಕನ್ನಡ ವಾಹಿನಿ ಯಾವುದೇ ಜಾತಿ ಧರ್ಮ ಭೇದಕ್ಕೆ ಅಂಟುಕೊಂಡು ನಾವು ಬದುಕಿಲ್ಲ. ಮಾನವೀಯ ಅಂತಃಕರಣ ಎಲ್ಲಿರುತ್ತೆ ಅಲ್ಲಿ ಯಾವತ್ತೂ ಗುಡ್ ನ್ಯೂಸ್ ಕನ್ನಡ ವಾಹಿನಿ ನಿಲ್ಲುತ್ತೆ. ಪೌರ ಕಾರ್ಮಿಕರಿಗೆ ಒಂದು ಈ ಥರದೊಂದು ಸನ್ಮಾನ ಮಾಡಬೇಕಂತ ನಂಗೆ ತುಂಬ ಹ್ಯಾಪಿ ಆಯಿತು, ಖುಷಿ ಆಯಿತು. ಗುಡ್ ನ್ಯೂಸ್ ಚಾನಲ್ ಅವ್ರಿಗೆ ತುಂಬ ಧನ್ಯವಾದಗಳು. ಎಲ್ಲೋ ಇದು ನಮ್ಮನ್ನು ಕರ್ಕೊಬಂದು ಇಷ್ಟೆಲ್ಲ ರೆಸ್ಪೆಕ್ಟ್ ಕೊಟ್ಟು ಮರ್ಯಾದೆ ಕೊಟ್ಟು ಅರಿಶಿನ ಕುಂಕುಮ ಕೊಟ್ಟು ನಮಗೆಲ್ಲ ಮಡಲು ತುಂಬಿಸೋದಕ್ಕೆ ತುಂಬ ಥ್ಯಾಂಕ್ ಯು. ನಮ್ಮ ನಚಿಕೇತ್ ಸ್ಯಾರಿ ಸೆಂಟರ್ ಅವರು ಮತ್ತು ಗುಡ್ ನ್ಯೂಸ್ ಚಾನಲ್ ಅವರು ಅವ್ರಿಗೊಂದು ಬಾಗಿನ ಕೊಟ್ಟು ಅವ್ರಿಗೊಂದು ಸೀರೆ ಕೊಟ್ಟು ಸನ್ಮಾನ ಮಾಡಿ ಅವ್ರಿಗೊಂದು ತುಂಬ ಸಂತೋಷ ತೃಪ್ತಿ ಪಡೋಂಗೆ ಮಾಡಿದ್ದಾರೆ. ಅದೊಂದು ತುಂಬ ಖುಷಿಯಾಗಿದೆ. ನಮ್ಮ ಹೆಸರು ರತ್ನಮ್ಮ ಅಂತ. ನಮ್ಮ ಇಡೀ ಪೌರ ಕಾರ್ಮಿಕರಲ್ಲಿ ನಮ್ಮ ಈ ಥರ ಗೌರವಿಸಿ ಯಾರು ಗುರುತಿಸ್ಕೊಂಡಿಲ್ಲ ಮೇಡಮ್. ನೋಡಿದ್ರು ಜಾತಿ ಭೇದ ಮಾಡೋರೇ ಇದ್ದಾರೆ, ಇನ್ನೋವರೆಗೂ ನಮಗೆ ಕೀಳಾಗೆ ನೋಡೋರು ಇದ್ದಾರೆ. ಇದ್ರೂ ನಮ್ಮನ್ನು ಕರೆಸಿ ಈ ಥರ ಕುಂಕುಮ ಅರಿಶಿನ ಕೊಟ್ಟು ಮಡಲು ತುಂಬಿಸಿದ್ದಕ್ಕೆ ತುಂಬ ಧನ್ಯವಾದಗಳು. ನಚಿಕೆ ಕಂಪ್ನಿಗೆ ತುಂಬ ಧನ್ಯವಾದಗಳು. ನ್ಯೂಸ್ ಚಾನಲ್ಗೆ ತುಂಬ ಧನ್ಯವಾದಗಳು. ನಮ್ಮನ್ನು ಗುರುತುಪಡಿಸಿದ್ದಕ್ಕೆ ತುಂಬ ಧನ್ಯವಾದಗಳು ಮೇಡಮ್. ಒಂದು ನೀರು ಕೇಳಿದ್ರು ಒಂದು ವಾಟರ್ ಕ್ಯಾನಲ್ಲಿ ಕೊಡಲ್ಲ, ಕೈ ಇಟ್ಕೊಂಡು ಕುಡಿಬೇಕನ್ನೋದು ನಮ್ಮ ಇನ್ನೂ ಜಾತಿ ಭೇದನೆ ಮಾಡ್ತಾರೆ ಹೊರತು ನಮ್ಮನ್ನು ಗುರುತಿಸ್ಕೊಳ್ಳಲ್ಲ ಯಾರೂ. ಇವಾಗ ನೋಡಿ ಗುಡ್ ನ್ಯೂಸ್ ಆಫೀಸ್ ಅವರು ನಮ್ಮನ್ನು ಪೌರ ಕಾರ್ಮಿಕರನ್ನ ಕರೆಸಿ ನಮ್ಮನ್ನು ಅವ್ರ ಮನೆ ಮಕ್ಕಳ ಥರ ಗೌರವಪಡಿಸಿ ನಮ್ಮ ಮಡ್ಲ ತುಂಬಿಸಿದ್ದಾರೆ. ಈ ಥರ ನಮ್ಮನ್ನು ಒಂದು ಹಬ್ಬ ಹುಣ್ಣಿಮೆ ಆದ್ರೂ ಕೂಡ ನಾವು ಈಚೆ ನಿಂತು ಒಂದು 10 ರೂಪಾಯಿ 5 ರೂಪಾಯಿ ಬೇಕಾದ್ರೆ ಹಬ್ಬಕ್ಕೆ ಕೇಳಿದ್ರು ನಮಗೆ ಕೀಳಾಗಿ ನೋಡೋ ಟೈಮಲ್ಲಿ ಈಗ ಗುಡ್ ನ್ಯೂಸ್ ಕಂಪನಿ ಅವರು ನಮ್ಗೆ ಎಷ್ಟು ಗೌರವ ಕೊಟ್ಟಿದ್ದಾರೆ ಪೌರ ಕಾರ್ಮಿಕರ ದಿನಾಚರಣೆ ಅಂತ ನಮ್ಗೆ ತುಂಬ ಖುಷಿ ಆಯಿತು. ಅವ್ರಿಗೆ ಧನ್ಯವಾದಗಳು. ಗುಡ್ ನ್ಯೂಸ್ ಚಾನಲ್ ಅವರು ಹಾಗೂ ಪೌರ ಕಾರ್ಮಿಕರು 9 ಜನ ಕರೆಸಿ ಅರಿಶಿನ ಕುಂಕುಮ ಕೊಡಿಸಿದ್ದಾರೆ, ಅವರಿಗೆ ಧನ್ಯವಾದಗಳು. ಮೇ 9ನೇ ತಾರೀಕು ಮೇ 10 ಅವರು ಸೀರೆ ಮೇಲೆ ಇದೆ. ಜನಗಳು ಎಲ್ಲ ನಾವು ಸಹಕರಿಸಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಚಾಮುಂಡೇಶ್ವರಿ ಕೃಪೆಯಿಂದ ಅವರು ಜಯವಾಗಲಿ, ಎಲ್ಲ ಧನ್ಯವಾಗಲಿ. ಖುಷಿ ಆಯ್ತು ಮೇಡಮ್ ತುಂಬ. ನಮ್ಗೆ ಇಷ್ಟು ಗುರುತಿಸಿ ನಮ್ಮನ್ನ ಒಳಗಡೆ ಕರೆಸಿ ಗೌರವಿಸಿದಾರ. ಥ್ಯಾಂಕ್ ಯು. ಜ್ಯೂಸ್ ಎಲ್ಲ ಕೊಡಿಸಿದಾರೆ ಬಿಸಿಲು ತಾಪಕ್ಕೆ. ಧನ್ಯವಾದಗಳು ಅವ್ರಿಗೆ. ಚೆನ್ನಾಗಿ ನೋಡ್ಕೊಂಡ್ರಿ. ಗುಡ್ ನ್ಯೂಸ್ ಚಾನಲ್ ಅವ್ರಿಗೆ ತುಂಬ ಧನ್ಯವಾದಗಳು. ನಮ್ಮನ್ನ ಇಲ್ಲಿ ಕರೆಸಿ ನಮಗೆಲ್ಲ ತುಂಬ ಗೌರವ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಮುಖ್ಯವಾಗಿ ಗುಡ್ ನ್ಯೂಸ್ ಚಾನಲ್ ಅವ್ರಿಗೆ ತುಂಬ ಧನ್ಯವಾದಗಳು. ನಚಿಕೇತನ್ ಸ್ಯಾರಿ ಸೆಂಟರ್ ಅವ್ರಿಗೆ ತುಂಬ ಧನ್ಯವಾದಗಳು. ನಮ್ಮನ್ನೆಲ್ಲ ಅಕ್ಕ ತಂಗಿರ ಥರ ಟ್ರೀಟ್ ಮಾಡಿ ನಮಗೆಲ್ಲ ತುಂಬ ಮರ್ಯಾದೆ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಮುಖ್ಯವಾಗಿ ಗುಡ್ ನ್ಯೂಸ್ ಚಾನಲ್ ಅವ್ರಿಗೆ ತುಂಬ ಧನ್ಯವಾದಗಳು. ಎಲ್ಲೋ ಇದು ನಮ್ಮನ್ನು ಕರ್ಕೊಬಂದು ಇಷ್ಟೆಲ್ಲ ರೆಸ್ಪೆಕ್ಟ್ ಕೊಟ್ಟು ಮರ್ಯಾದೆ ಕೊಟ್ಟು ನಮ್ಮನ್ನೆಲ್ಲ ನಿಲ್ಲಿಸಿ ಅಕ್ಕ ತಂಗಿರ ಥರ ಅರಿಶಿನ ಕುಂಕುಮ ಕೊಟ್ಟು ನಮಗೆಲ್ಲ ಮಡಲು ತುಂಬಿಸೋದಕ್ಕೆ ತುಂಬ ಥ್ಯಾಂಕ್ ಯು. ಒಳ್ಳೆಯದಾಗಲಿ. ನಮ್ಮ ಗುಡ್ ನ್ಯೂಸ್ ಅವ್ರಿಗೆ ನಮಗೆ ಇಷ್ಟೆಲ್ಲ ಮಾಡಿದ್ದಕ್ಕೆ ನಮಗೆ ವಂದನೆ ಆಯಿತು. ಇನ್ಮೇಲೆ ಇದೇ ಖುಷಿದ ಅಮ್ಮವ್ರಿಗೆ ಒಳ್ಳೇದು ಮಾಡಲಿ. ಈ ಸೀರೆದು ದಿವಸ ಎಲ್ಲ ನಮಗೆ ಒಳ್ಳೇದು ಮಾಡಿದ್ದೀರಾ. ಎಲ್ಲೋ ಕರ್ಸ್ಕೊಂಬಂದು ನಮಗೆ ಸನ್ಮಾನ ಮಾಡಿದ್ದೀರಾ. ನಿಮಗೆ ಆ ಚಾಮುಂಡೇಶ್ವರಿ ನಿಮಗೆ ಆಶೀರ್ವಾದ ಕೊಡಲಿ. ಪೌರ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ನಮ್ಮ ಗುಡ್ ನ್ಯೂಸ್ ಚಾನಲ್ ಮತ್ತು ನಚಿಕೇತ್ ಸ್ಯಾರಿ ಸೆಂಟರ್ ಅವರು ಇದೊಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ನಮ್ಮ ಪೌರ ಕಾರ್ಮಿಕರನ್ನ ಎಲ್ಲೂ ಗುರುತಿಸೋಲ್ಲ. ರೋಡಲ್ಲಿ ಕೆಲಸ ಮಾಡ್ತಾಯಿದ್ರು ದೂರ ನಿಂತು ಹೋಗ್ತಾರೆ. ಅಂಥ ಸಿಚುವೇಷನಲ್ಲಿ ನಮ್ಮ ಪೌರ ಕಾರ್ಮಿಕರನ್ನ ದಿನಾಚರಣೆ ದಿವಸ ಎಲ್ಲರನ್ನೂ ಗುರುತಿಸಿ ಅವ್ರ ಆಫೀಸಿಗೆ ಕರೆಸಿ ನಮ್ಮ ನಚಿಕೇತ್ ಸ್ಯಾರಿ ಸೆಂಟರ್ ಅವರು ಮತ್ತು ಗುಡ್ ನ್ಯೂಸ್ ಚಾನಲ್ ಅವರು ಅವ್ರಿಗೊಂದು ಬಾಗಿನ ಕೊಟ್ಟು ಅವ್ರಿಗೊಂದು ಸೀರೆ ಕೊಟ್ಟು ಸನ್ಮಾನ ಮಾಡಿ ಅವ್ರಿಗೊಂದು ತುಂಬ ಸಂತೋಷ ತೃಪ್ತಿ ಪಡೋಂಗೆ ಮಾಡಿದ್ದಾರೆ. ಅದೊಂದು ತುಂಬ ಖುಷಿಯಾಗಿದೆ. ಇದೇ ರೀತಿ ಎಲ್ಲ ವಾರ್ಡ್ಗಳಲ್ಲಿ ಅವ್ರನ್ನ ಗುರುತಿಸಿ ಅವ್ರಿಗೊಂದು ಸನ್ಮಾನ ಮಾಡಿದ್ರೆ ಅವ್ರಿಗೂ ಸಂತೋಷ ಆಗುತ್ತೆ, ಖುಷಿಯಾಗುತ್ತೆ. ನಾವು ಮಾಡೋ ಕೆಲಸಕ್ಕೆ ನಮಗೊಂದು ಬೆಲೆ ಸಿಗ್ತಾಯಿದೆ ಅಂತ. ಆದರೆ ಏನಾಗ್ತಾಯಿದೆ ಅಂದರೆ ಯಾರೂ ಗುರುತಿಸೋಲ್ಲ ನಮ್ಮನ್ನು. ಯಾಕಂದರೆ ಕಸ ತೆಗಿಯೋಕ್ಕೆ ಮಾತ್ರ ಸೀಮಿತ ಆಗಿರ್ತಾರೆ. ಅವನು ಯಾವಾಗಲೂ ಕಸ ತೆಗಿಯೋರಂತ ದೂರನೇ ತಳ್ತಾರೆ ಹೊರತು ಅವ್ರನ್ನ ನಮ್ಮವರು ಅನ್ನೋ ಥರ ಯಾರೂ ಹತ್ರ ಸೇರಿಸಲ್ಲ. ಒಂಥರ ಯಾವುದೋ ಜಾತಿ ಭೇದ ನೋಡೋದು ಜಾಸ್ತಿ ಜನ ಈಗ. ಅಂಥದ್ರಲ್ಲೂ ಇವ್ರು ಅದು ಯಾವುದೂ ತಲೆ ಕೆಡಿಸ್ಕೊಳ್ದೆ ನಮ್ಮ ವೃತ್ತಿ ನಮಗೆ ಜೀವನ ಅಂದ್ಬಿಟ್ಟು ಅವ್ರು ಆ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ಒಂದು ಸ್ವಲ್ಪ ನಾವು ಮಾತಾಡೋಕ್ಕೆ ಏನಂದರೆ ನಮ್ಮನ್ನು ಕರೆಸಿ ಗುರುತಿಸಿದಾರಲ್ಲ, ಇದು ಸಂತೋಷವಾಗಿದೆ. ಇದೇ ರೀತಿ ಎಲ್ಲ ಕಡೆನೂ ಗುರುತಿಸಿ ಮಾಡಲಿ. 65 ವಾರ್ಡ್ಗಳಲ್ಲಿ ಗುರುತಿಸಿ ಅವ್ರಿಗೆ ಇದೇ ರೀತಿ ಪೌರ ಕಾರ್ಮಿಕರಿಗೆ ಒಳ್ಳೆ ಗೌರವ ಕೊಟ್ಟರೆ ಅವ್ರಿಗೂ ತೃಪ್ತಿಯಾಗಿರುತ್ತೆ. ಏನಂದರೆ ಜನಗಳು ಅದು ಈ ರೀತಿ ದೂರ ತಳ್ಳೋದ್ರಲ್ಲಿ ನೋಡ್ತಾ ಇರ್ತಾರೆ. ಅಂಥ ಸಿಚುವೇಷನಲ್ಲಿ ಇವ್ರು ಕರೆಸಿ ಗುಡ್ ನ್ಯೂಸ್ ಅವರು ಮತ್ತು ನಚಿಕೇತ್ ಸ್ಯಾರಿ ಸೆಂಟರ್ ಅವರು ಇವ್ರನ್ನ ಗುರುತಿಸಿ ಸನ್ಮಾನ ಮಾಡಿದ್ದಾರೆ. ಅದೇ ನಮ್ಗೆ ಸಂತೋಷ ಆಗಿದೆ. ಇದೇ ರೀತಿ ಎಲ್ಲ ವಾರ್ಡ್ಗಳಲ್ಲೂ ಮಾಡಲಿ ಅಂತ ನಾವು ಕೇಳ್ಕೊತೀವಿ.
ಮೊದಲಾಗಿ ನಾನು ರಾಘವಣ್ಣಗೆ ನಮಸ್ಕಾರ ಧನ್ಯವಾದ ಹೇಳ್ತೀನಿ. ಯಾಕೆಂದರೆ ನಾನೊಂದು ಅಣ್ಣ ಈ ರೀತಿ ಮಾಡಬೇಕು, ನನ್ನೊಂದು ಪ್ರೋಗ್ರಾಮ್ ಇದೆ, ಒಂದು ಐಡಿಯಾ ಇದೆ ಅಂತ ಅವ್ರ ಹತ್ರ ಬಂದು ನಾನು ಹೇಳಿದಾಗ ಆಯಿತು ಬಾರಪ್ಪ ಎಷ್ಟೊತ್ತಿಗೆ ಬರ್ತೀಯಪ್ಪ ಅಷ್ಟೇ ಅವ್ರು ಕೇಳಿದ್ದು, ಬೇರೆ ಇನ್ನೇನೂ ಮಾತಾಡಲಿಲ್ಲ ಅವರು. ನೀನು ಎಷ್ಟು ಗಂಟೆಗೆ ಬರ್ತೀಯಪ್ಪ, ನಾನು ಎಷ್ಟೊತ್ತಿಗೆ ರೆಡಿ ಇರಬೇಕು ಅಂತ ಅಷ್ಟೇ ಎರಡೇ ಮಾತು ನನ್ನನ್ನು ಅವ್ರು ಕೇಳಿದ್ದು. ಸೊ ನಾವು ಇವತ್ತು ಎಷ್ಟೋ ಜನ ಈಗ ಎಷ್ಟೋ ಎಕ್ಸ್ಪೋಗಳು ನಡೆದಿದೆ ನಮ್ಮ ಮೈಸೂರಲ್ಲಿ, ಎಲ್ಲರೂ ನೋಡಿರ್ತೀರ, ಎಲ್ಲ ಸೆಲೆಬ್ರಿಟೀಸ್ಗಳು ಬಂದಿರ್ತಾರೆ, ತುಂಬ ಇನ್ಫ್ಲೂಯೆನ್ಸರ್ಸ್ ಹೈ ಪ್ರೊಫೈಲ್ ಅವ್ರು ಬಂದಿರ್ತಾರೆ. ಸೊ ನನಗೇನು ಅನ್ನಿಸ್ತು, ನಾವು ದಿನಾಚರಿ ಯಾರ ಜೊತೆ ಒಡನಾಟ ಇಟ್ಕೊಂಡಿರ್ತೀವಿ ಅವ್ರ ಕೈಲಿ ನಾವು ಪೋಸ್ಟರ್ ರಿಲೀಸ್ ಆಗಬೇಕು ಅಂತ ಮೇನ್ ಅನ್ನಿಸ್ತು. ನಾವು ಬೆಳಗ್ಗೆ ಎದ್ದು ಬಾಕ್ಲು ತೆಗೆದ ತಕ್ಷಣ ನಮ್ಮ ರೋಡ್ ಕ್ಲೀನಾಗಿ ಕಾಣಿಸುತ್ತೆ, ಅದು ಮೇನ್ ಯಾರು ಇವ್ರುಗಳಿಂದಾನೆ. ಸೊ ಎಷ್ಟು ನೀಟಾಗಿ ಮಾಡಿರ್ತಾರೆ ಅಂದರೆ ನಮ್ಗೆ ಅದು ಖುಷಿ ಆಗುತ್ತೆ. ಸೊ ನಾವು ಅಂದ್ಕೊಂಡ್ವಿ ಇವತ್ತು May 1 ಆಗಿರೋದ್ರಿಂದ, ಕಾರ್ಮಿಕರ ದಿನಾಚರಣೆ ಆಗಿರೋದ್ರಿಂದ ಅವ್ರಿಗೂ ಒಂದು ನಮ್ಮ ಕಡೆಯಿಂದ ಒಂದು ಗೌರವ ಸಲ್ಲಿಸಬೇಕು, ಅವ್ರ ಕೈಲೇ ನನ್ನ ಸ್ಯಾರಿ ಎಕ್ಸ್ಪೋದು ಪೋಸ್ಟರ್ ರಿಲೀಸ್ ಆಗಬೇಕು, ಸಾವಿರಾರು ಜನಕ್ಕೆ ತಲುಪಬೇಕು ಅಂತ ಅನ್ನಿಸ್ತು. ಅದೇ ವಿಷಯ ಬಂದು ರಾಘವಣ್ಣಂಗೆ ಹೇಳಿದ ತಕ್ಷಣ ಅವರು ಆಯಿತು ಬಾರಪ್ಪ ಅಂತ ಒಂದೇ ಮಾತು, ಬೇರೆ ಇನ್ನೇನೋ ಅವ್ರು ನನ್ನನ್ನು ಪ್ರಶ್ನೆ ಮಾಡಲಿಲ್ಲ. ಅವ್ರ ಆಫೀಸಲ್ಲಿ ಜಾಗ ಕೊಟ್ಟು ಫುಲ್ ಎಲ್ಲ ಏನೇನು ಬೇಕು ಎಲ್ಲ ಅರೇಂಜ್ಮೆಂಟ್ ಮಾಡಿಸ್ಕೊಟ್ಟಿದ್ರು ಅವ್ರು ನನಗೆ. ಅಣ್ಣ ತುಂಬ ಥ್ಯಾಂಕ್ಸ್ ಅಣ್ಣ ಅದಕ್ಕೆ. ಯಾಕೆಂದರೆ ಭೇದ ಭಾವ ಏನೂ ಇಲ್ಲ ಮನುಷ್ಯನಲ್ಲಿ, ನಾವೇ ಅಂತಲ್ಲ, ಯಾರಿಗೇ ಕಷ್ಟ ಇರಲಿ, ಯಾರಿಗೆ ಏನೇ ಸಮಸ್ಯೆ ಇರಲಿ, ಅಣ್ಣನ ನಂಬರ್ ಎಲ್ಲ ವೀಡಿಯೋ ಮೇಲೂ ಇರುತ್ತೆ, ಒಂದು ಫೋನ್ ಮಾಡಿ ಅವ್ರು ಬಂದಲ್ಲಿ ನಿಮಗೆ ನಿಂತ್ಕೊಳ್ತಾರೆ. ಸೊ ದಯವಿಟ್ಟು ಎಲ್ಲರೂ ಕಾರ್ಮಿಕರಿಗೆ 65 ವಾರ್ಡ್ ಇದೆ ನಮ್ಮ ಮೈಸೂರಲ್ಲಿ, ಸಹಕರಿಸಿ ಸಪೋರ್ಟ್ ಮಾಡಿ. ಅಣ್ಣ ಹೆಂಗೆ ಸಪೋರ್ಟ್ ಮಾಡ್ತಿದ್ದಾರೆ ಹಂಗೆ ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೆ ನಾವೊಂದು ಸ್ಯಾರಿ ಮೇಳ ಮಾಡ್ತಾಯಿದ್ದೀವಿ, ಇದೇ May 9, 10 ಒಂದು ಸ್ಯಾರಿ ಮೇಳ ಮಾಡ್ತಿದ್ದೀವಿ. ಏನಂದರೆ ಈಗ 200 ರೂಪಾಯಿ ಬೇಕು ನಮಗೆ, ಬ್ಲೌಸ್ ಹೊಲ್ಸೋದಕ್ಕೆ 200 ರೂಪಾಯಿ ಇದ್ದರೂ ಅದು ಸಾಲೋದಿಲ್ಲ. ಅದೇ 200 ರೂಪಾಯಲ್ಲಿ ನಾವು ಸ್ಯಾರಿ ಕೊಡ್ತಾಯಿದ್ದೀವಿ. ಇವತ್ತು ನಾವು ಸ್ಟಾರ್ಟ್ ಮಾಡಿದ್ದೀವಿ. 200 ರೂಪಾಯಿಂದ ಹಿಡಿದು 3000 ರೂಪಾಯಿ ತನಕ ದೇಶದ ರಾಜ್ಯದ ವಿವಿಧ ಕಡೆಯಿಂದ ಹೊಸ ಸ್ಯಾರಿಗಳು, ಅಲ್ಲಲ್ಲಿ ಏನೇನು ಫೇಮಸ್ ಆ ಸ್ಯಾರೀಸ್ನ ಒಂದೇ ಕಡೆ ಒತ್ಕೊಳಿಸ್ತಿದ್ದೀವಿ. ಈ ಸ್ಯಾರಿ ಮೇಳ ಬಂದು 9, 10 ಆಲಮ್ಮ ಚೌಟ್ರಿ ಶಿವರಾಂಪೇಟೆಯಲ್ಲಿ ನಡೀತಾ ಇದೆ. ದಯವಿಟ್ಟು ನೀವೆಲ್ಲರೂ ಬರಬೇಕು, ಬಂದು ಸಹಕರಿಸಬೇಕು, ಹಾಗೆ ಕೈ ಜೋಡಿಸಿ ನಮಗೆ ಸಪೋರ್ಟ್ ಮಾಡಬೇಕು. ಕಾರ್ಮಿಕರ ದಿನಾಚರಣೆ, ಕಾರ್ಮಿಕರುಗಳಲ್ಲೂ ಸಾಕಷ್ಟು ವಿಭಾಗಗಳಿರುತ್ತೆ. ಅದರಲ್ಲಿ ಮೈಸೂರಲ್ಲಿ ಪ್ರಮುಖವಾಗಿ ನಿಜವಾಗ್ಲೂ VIP ಗೆಸ್ಟ್ ಯಾರು ಅಂತ ಹೇಳಿದ್ರೆ ಅವರು ನಮ್ಮ ಪೌರ ಕಾರ್ಮಿಕರು, ಸ್ವಚ್ಛತಾ ಆರ್ಮಿಗಳು ಅಂತ ಕರಿತೀವಿ ಅವ್ರನ್ನ. ದಿನ ಬೆಳಗಾದರೆ ಇಡೀ ಫ್ಯಾಮಿಲಿಯನ್ನು ಬಿಟ್ಟು ಬೆಳಗ್ಗೆ 4:15 11 ಗಂಟೆ ತನಕ ಇಡೀ ಮೈಸೂರನ್ನು ಸ್ವಚ್ಛಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ನನಗೂ ಕೂಡ ಪಾಸ್ಟ್ ಒಂದು 4 ವರ್ಷ ಹಿಂದೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಾರ್ಡ್ನಲ್ಲಿ ನಾನು ವಾಸ ಮಾಡೋದು. ಅಲ್ಲಿ ಒಂದು ಇನ್ಸಿಡೆಂಟ್ ನನಗೆ ಎದುರಾಗುತ್ತೆ. ಒಬ್ಬ ಪೌರ ಕಾರ್ಮಿಕ ಮಹಿಳೆ ಶೌಚಾಲಯಕ್ಕೆ ಹೋಗಬೇಕಾದಂಥ ಸಂದರ್ಭದಲ್ಲಿ ಅಲ್ಲೆಲ್ಲೋ ಕಾಂಪೌಂಡ್, ಎಲ್ಲೋ ವೆಹಿಕಲ್ ಇರ್ತಕ್ಕಂಥ ತೆರೆಯ ಹೋಗಿ ಶೌಚವನ್ನು ಮಾಡ್ತಕ್ಕಂಥ ಪರಿಸ್ಥಿತಿ ಬರುತ್ತೆ. ಸೊ ನಂಗೆ ತುಂಬ ಹರ್ಟ್ ಆಗುತ್ತೆ. ಆ ಕಾರ್ಮಿಕರ ಸಂಘಟನೆಯನ್ನು ನಾನು ನೇರವಾಗಿ ಭೇಟಿ ಮಾಡ್ತೀನಿ. ಯಾಕಂದರೆ ಇಡೀ ಮೈಸೂರನ್ನು ಸ್ವಚ್ಛಗೊಳಿಸ್ತಕ್ಕಂಥ ಪೌರ ಕಾರ್ಮಿಕ ಮಹಿಳೆಯರು ಮತ್ತು ಪೌರ ಕಾರ್ಮಿಕರಿಗೆ ಒಂದು ವಾರ್ಡ್ನಲ್ಲಿ ಒಂದು ಶೌಚಾಲಯ ಇಲ್ಲ, ಅವರು ರಿಫ್ರೆಶ್ ಆಗಲಿಕ್ಕೆ ಒಂದು ಸ್ಥಳವನ್ನು ನಿಗದಿ ಮಾಡಲಿಲ್ಲ ಅಂದರೆ ನಿಜವಾಗ್ಲೂ ಶೇಮ್ ಅನ್ನಿಸ್ತು. ಸೊ ಅವಾಗ ರುಕ್ಮಿಣಿ ಮಾದೇಗೌಡ ಅಂತೇಳಿ ಮೇಯರ್ ಇದ್ದರು. ಸೊ ಅವ್ರಿಗೆ ನಾನು ಮನವಿ ಮಾಡಿದ್ದೆ, ದಯಮಾಡಿ ಪ್ರತಿಯೊಂದು ವಾರ್ಡ್ನಲ್ಲೂ ಕೂಡ ಮೈಸೂರನ್ನು ಸ್ವಚ್ಛ ಮಾಡ್ತಕ್ಕಂಥ ನಮ್ಮ ಪೌರ ಕಾರ್ಮಿಕ ಮಹಿಳೆಯರು ಘನತೆಯಿಂದ ಶೌಚವನ್ನು ಉಪಯೋಗಿಸಲಿಕ್ಕೆ ಮತ್ತು ಅವರು ರಿಫ್ರೆಶ್ ಆಗಲಿಕ್ಕೆ ಒಂದು ಪ್ರತಿಯೊಂದು ವಾರ್ಡ್ಗಳಲ್ಲಿ ಒಂದು ಕಟ್ಟಡವನ್ನು ಕಟ್ಟಬೇಕು ಅಂತೇಳಿ ನಾವು ಅವ್ರಿಗೆ ಮನವಿ ಕೊಟ್ಟಿದ್ವಿ. ಆ ಒಂದು ಮನವಿ ಇಂಪ್ಯಾಕ್ಟ್ ಆಯಿತು. ಈಗ ಒಂದಷ್ಟು ವಾರ್ಡ್ಗಳಲ್ಲಿ ಈಗಾಗಲೇ ಪ್ರತಿಯೊಂದು ವಾರ್ಡ್ಗಳಲ್ಲೂ ಕೂಡ ಪೌರ ಕಾರ್ಮಿಕರಿಗೆ ಶೌಚವನ್ನು ಮಾಡಲಿಕ್ಕೆ ಮತ್ತು ಅವರ ಡ್ರೆಸ್ಗಳನ್ನು ಚೇಂಜ್ ಮಾಡಲಿಕ್ಕೆ, ರಿಫ್ರೆಶ್ ಆಗಲಿಕ್ಕೆ ಪ್ರತಿ ವಾರ್ಡ್ಗಳಲ್ಲೂ ಕೂಡ ಒಂದೊಂದು ಶೌಚ ಕೇಂದ್ರ ಆರಂಭವಾಗಿದೆ. ಸೊ ನಾವಿಲ್ಲಿ ಮಾನವೀಯ ಅಂತಃಕರಣದಲ್ಲಿ ನೋಡೋದಾದರೆ ಮನುಷ್ಯ ಜನ್ಮ ಅನ್ನೋದು ಎಲ್ಲರಿಗೂ ಕೂಡ ಸಮಾನವಾಗಿರುತ್ತೆ. ಕೆಲವೊಂದು ಕಾಲಘಟ್ಟದಲ್ಲಿ ಬೇರೆಯವ್ರನ್ನ ನಾವು ಬೇರೆ ಥರ ಕಾಣ್ತೀವಿ. ನಮ್ಗೆ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ, ಸಾಕಷ್ಟು ರಿಸರ್ಚ್ ಮಾಡಿದೆ ಈ ಒಂದು ಪೌರ ಕಾರ್ಮಿಕ ಮಹಿಳೆಯರ ಬಗ್ಗೆ. ಸಾಕಷ್ಟು ಜನ ಕಸ್ತವ್ರು ಬಂದರು ಕಸ ತಗೊಳ್ಳಿ ಅಂತ ಅವ್ರನ್ನ ಹೇಳ್ತಾರೆ ಹೊರತು ಅವ್ರನ್ನ ಒಂದು ಪ್ರೀತಿಯಿಂದ ಕಾಂಪೌಂಡ್ ಗೇಟ್ ಒಳಗಡೆ ಕೂಡ ಅವ್ರನ್ನ ಬಿಟ್ಕೊಳ್ಳೋದಿಲ್ಲ. ಅಂಥರದ ಒಂದು ಪರಿಸ್ಥಿತಿನ ನಾನು ನೋಡಿದ್ದೀನಿ. ಮೇ ಬಿ ಇವರೆಲ್ಲರೂ ಕೂಡ ಅದನ್ನು ಫೀಲ್ ಮಾಡಿರ್ತಾರೆ. 2 ದಿನ ಅಥವಾ ಒಂದು ವಾರ ಪೌರ ಕಾರ್ಮಿಕರು ಕಸವನ್ನು ತೆಗೆದುಕೊಳ್ಳಿಕ್ಕೆ ನಿಮ್ಮ ಮನೆ ಬಾಗಿಲಿಗೆ ಬರಲಿಲ್ಲ ಅಂದರೆ ನಿಮ್ಮ ಮನೆ ಎಷ್ಟು ಗಬ್ಬು ನಾರುತ್ತೆ ಅಂತ ಹೇಳಿದ್ರೆ ಅದು ಊಹೆನೂ ಮಾಡೋಕ್ಕಾಗಲ್ಲ. ದಯಮಾಡಿ ಪೌರ ಕಾರ್ಮಿಕರನ್ನ ನಮ್ಮಂತೆ ಅವರು ಕೂಡ ಒಬ್ಬರು ಮನುಷ್ಯ ಅಂತ ಭಾವಿಸಿ. ಯಾಕಂದರೆ ನಮ್ಮ ನಚಿಕೇತ್ ಸ್ಯಾರಿ ಸೆಂಟರ್ನ ಶ್ರುತಿ ಮೇಡಮ್ರವರು, ದುರ್ಗಾ ಫೌಂಡೇಶನ್ ರೇಖಾ ಮೇಡಮ್ರವರು ಒಂದ್ಸರಿ ಅಪ್ರೋಚ್ ಮಾಡಿದ್ರು. ಏನಕ್ಕಂತ ಹೇಳಿದ್ರೆ ವಿಭಿನ್ನವಾಗಿ ಮಾಡೋಣ, ಏನು ಮಾಡೋದು ಅಂತೇಳಿ. ನಮ್ಮ ಗುಡ್ ನ್ಯೂಸ್ ಕನ್ನಡ ವಾಹಿನಿ ಯಾವುದೇ ಜಾತಿ ಧರ್ಮ ಭೇದಕ್ಕೆ ಅಂಟುಕೊಂಡು ನಾವು ಬದುಕಿಲ್ಲ. ಮಾನವೀಯ ಅಂತಃಕರಣ ಎಲ್ಲಿರುತ್ತೆ ಅಲ್ಲಿ ಯಾವತ್ತೂ ಗುಡ್ ನ್ಯೂಸ್ ಕನ್ನಡ ವಾಹಿನಿ ನಿಲ್ಲುತ್ತೆ. ಪೌರ ಕಾರ್ಮಿಕರಿಗೆ ಒಂದು ಈ ಥರದೊಂದು ಸನ್ಮಾನ ಮಾಡಬೇಕಂತ ನಂಗೆ ತುಂಬ ಹ್ಯಾಪಿ ಆಯಿತು, ಖುಷಿ ಆಯಿತು. ಈ ಒಂದು ಸ್ಯಾರಿ ಮೇಳ ಕೂಡ ನಡೀತಾ ಇದೆ. ಅಂದರೆ ಮಿಡಲ್ ಕ್ಲಾಸ್ ಪೀಪಲ್ಗೆ ಯಾವ ರೇಟ್ಗೆ ಬೇಕೋ ಅದೇ ರೇಟ್ಗೆ ಒಂದು ಬ್ಲೌಸನ್ನು ಹೊಲಿಸ್ಲಿಕ್ಕೆ ಎಷ್ಟು ಖರ್ಚಾಗುತ್ತೆ ಅದೇ ಖರ್ಚಿಗೆ 2 ಸ್ಯಾರಿಯನ್ನು ತೊಗೊಳ್ಬೋದು. ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ವಿಭಿನ್ನವಾಗಿ ತಯಾರಾಗ್ತಕ್ಕಂಥ ಎಲ್ಲ ಮಾದರಿಯ ಸ್ಯಾರಿಗಳನ್ನು May 9 ಮತ್ತು 10ನೇ ತಾರೀಕಿನಂದು ಈ ಒಂದು ಸೀರೆ
ಸೀರೆ ಮೇಳದಲ್ಲಿ ನೀವು ನೋಡ್ಬೋದು. ಯಾಕಂದರೆ ಅಗರ್ಭ ಶ್ರೀಮಂತರುಗಳು ದೊಡ್ಡ ದೊಡ್ಡ ಲಕ್ಷಾಂತರ ಸೀರೆಯನ್ನು ಕೊಂಡ್ಕೊಳ್ತಾರೆ, ಅವ್ರಿಗೆ ಅಷ್ಟು ಆರ್ಥಿಕವಾಗಿ ಸಬಲರಿರ್ತಾರೆ. ಆದರೆ ಬೇರೆ ಹೆಣ್ಮಕ್ಳು ಕೂಡ ಆಸೆ ಇರುತ್ತೆ, ನಾನು ಆ ಥರದೊಂದು ಸ್ಯಾರಿಯನ್ನು ಧರಿಸಬೇಕು ಅಂತೇಳಿ. ಸೊ ಕಾಸಿಗೆ ತಕ್ಕಂತೆ ಕಜ್ಜಾಯ ಅನ್ನೋಗೆ ಪ್ರತಿಯೊಬ್ಬರು ಕೂಡ ಈ ಒಂದು ಮೇಳಕ್ಕೆ ಬನ್ನಿ, ನಿಮಗೆ ಕಣ್ಣಿಗೆ ಬೇಕಾದಂಥ ಸ್ಯಾರಿಗಳು ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಹೇಳ್ತಾ ಇಡೀ ಸಮಸ್ತ ನಾಡಿನ ಜನತೆಗೆ ಕಾರ್ಮಿಕ ದಿನಾಚರಣೆ ಶುಭಾಶಯಗಳನ್ನು ಹೇಳ್ತೀನಿ. ಯಾರನ್ನು ಕೂಡ ಎಸ್ಪೆಷಲಿ ಪೌರ ಕಾರ್ಮಿಕರನ್ನ ಯಾರು ಕೂಡ ಕೀಳಾಗಿ ಕಾಣಬೇಡಿ, ಕಸ್ತೂರ್ ಅಂತ ಕರಿಬೇಡಿ. ಅವ್ರಿಗೊಂದು ಘನತೆ, ಗೌರವ, ಸ್ವಾಭಿಮಾನ ಇದೆ, ಅವ್ರಿಗೊಂದು ಫ್ಯಾಮಿಲಿ ಇದೆ. ಸೊ ಅವ್ರನ್ನು ಕೂಡ ನಮ್ಮ ಒಂದು ಫ್ಯಾಮಿಲಿ ಥರ ನೋಡೋಣ, ಅವ್ರಿಗೊಂದು ನಮ್ಮ ಅಣ್ಣ ತಮ್ಮದಿರ ಥರ, ಸಹೋದರಿಯರ ಥರ ನೋಡಿದ್ರೆ ಅವ್ರಿಗೆ ಇನ್ನೂ ಹೆಮ್ಮೆಯಿಂದ ಹೆಚ್ಚಿನ ಕೆಲಸವನ್ನು ಮಾಡ್ತಾರೆ. ಮೈಸೂರಿಗೆ ಸಾಕಷ್ಟು ಬಾರಿ ಸ್ವಚ್ಛ ಮೈಸೂರು ಅಂತೇಳಿ ಅವಾರ್ಡ್ಗಳು ಬಂದಿದೆ. ಅದಕ್ಕೆ ಮೂಲ ಕಾರಣ ಎ ಸಿ ರೂಮ್ನಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳಂತೂ ಅಲ್ವೇ ಅಲ್ಲ, ಅದಕ್ಕೆ ಪ್ರಚಾರ ಕೊಡ್ತಕ್ಕಂಥ ಮಾಧ್ಯಮಗಳೆಲ್ಲ. ನಿಜವಾದ ಹಾರ್ಡ್ ವರ್ಕರ್ ಯಾರ್ಯಾರು ಇದ್ದರೆ ಅದು ನಮ್ಮ ಪೌರ ಕಾರ್ಮಿಕರು. ಸೊ ಏನೇ ಒಂದು ಮೈಸೂರಿಗೆ ಅವಾರ್ಡ್ ಬಂತು ಅಂತ ಹೇಳಿದ್ರೆ ಅಥವಾ ಒಂದು ಪ್ರಶಸ್ತಿ ಬಂತು ಅಂತ ಹೇಳಿದ್ರೆ ಅದಕ್ಕೆ ಮೇಜರ್ ಕಾರಣ ಇವರೇ ಆಗಿರ್ತಾರೆ. ತೆರೆಯ ಹಿಂದೆ ಕೆಲಸ ಮಾಡ್ತಕ್ಕಂಥ ಈ ಒಂದು ಪೌರ ಕಾರ್ಮಿಕರನ್ನ ಘನತೆಯಿಂದ ಗೌರವದಿಂದ ನಡೆಸ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸೊ ಇವತ್ತು ಸನ್ಮಾನ ಮಾಡಿರೋದು ಎಷ್ಟು ಖುಷಿ ಆಗ್ತಾ ಇದೆ, ಏನೆಲ್ಲ ತೊಂದರೆಗಳಾಗ್ತಾ ಇದೆ ಯಾಕಂತ ಹೇಳಿದ್ರೆ ಕಾರ್ಮಿಕರ ದಿನಾಚರಣೆ ದಿನ ಮಾತ್ರ ಸನ್ಮಾನಗಳನ್ನ ಮಾಡ್ತಾರೆ, ಆದರೆ ಉಳಿದ 355 ದಿನಗಳು ಕೂಡ ನಿಮ್ಮ ಕಷ್ಟಗಳನ್ನ ಕೇಳುವಂತಹ ಧ್ವನಿ ಬರೋದಿಲ್ಲ. ಸೊ ಏನೆಲ್ಲ ತೊಂದರೆಗಳು ಎದುರಾಗ್ತಾ ಇದೆ ಅಂತ? ನಮಗೇನೂ ತೊಂದರೆ ಇಲ್ಲ, ಚೆನ್ನಾಗಿ ಸೌಲಭ್ಯ ಮಾಡ್ತಾಯಿದ್ದೀರಿ, ಇವೇ ಚಾನಲಲ್ಲಿ ಚೆನ್ನಾಗಿ ಅಮೃತ ಮಾಡ್ತಾಯಿದ್ದೀರಿ, ನಿಮಗೇನಿಲ್ಲ ಇವತ್ತು ತುಂಬ ಖುಷಿ ಅಂದರೆ ಖುಷಿ. ಯಾಕಂದರೆ ನಮಗೆ ಈ ಚಾನಲಲ್ಲಿ ನಮಗೆ ಕರೆಸ್ಬಿಟ್ಟು ಮೊಡ್ಲಕ್ಕಿ ತುಂಬಿ ಸೀರೆ ಕೊಟ್ಟಿದ್ದಕ್ಕೆ ನಮಗೆ ಎಲ್ಲ ಧನ್ಯವಾದಗಳು. ಸೊ ಎಷ್ಟು ಖುಷಿ ಆಯಿತು ಇವತ್ತು ನಚಿಕೆ ಸ್ಯಾರಿ ಸೆಂಟರ್ ಮತ್ತು ಗುಡ್ ನ್ಯೂಸ್ ಕಡೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದು? ತುಂಬ ಖುಷಿ ಆಯಿತು ಮೇಡಮ್, ನಮಗೆ ತುಂಬ ಧನ್ಯವಾದಗಳು ಗುಡ್ ನ್ಯೂಸ್ ಚಾನಲ್ ಅವ್ರಿಗೆ ನಿಮಗೂ ಧನ್ಯವಾದಗಳು. ನಮ್ಮನ್ನ ಯಾರೂ ಈ ಥರ ಗೌರವಪಡಿಸೋರಿಲ್ಲ, ಕಸ ತೆಗಿಯೋರಂದರೆ ತುಂಬ ಕೀಳಾಗಿ ನೋಡ್ತಾರೆ. ಇದ್ರೂ ನಮ್ಮನ್ನು ಈ ಥರ ಗುರುತಿಸಿದ್ದಕ್ಕೆ ತುಂಬ ಧನ್ಯವಾದಗಳು. 61 ವಾರ್ಡು ಕೂಡ ಲೇಡೀಸ್ನ ಪೌರ ಕಾರ್ಮಿಕರನ್ನ 61 ವಾರ್ಡು ಕೂಡ ಈ ಥರ ಗುರುತಿಸಿದ್ರೆ ಅವ್ರಿಗೂ ತುಂಬ ಹೆಮ್ಮೆ ಆಗುತ್ತೆ, ಖುಷಿ ಆಗುತ್ತೆ. ನಮ್ಮ ವರ್ಷಕ್ಕೊಂದ್ಸತಿ ಪೌರ ಕಾರ್ಮಿಕರ ದಿನಾಚರಣೆ ಬಂದರೂ ನಮಗೆ ಏನು ಎಂತ ಅಂತ ಕೇಳಲ್ಲ ಯಾರೂ. ಇದ್ರೂ ಈ ಥರ ಗೌರವಪಡಿಸಿ ನಮಗೊಂದು ಭಾಗನ ಕೊಟ್ಟು ನಮಗೆ ತುಂಬ ಖುಷಿ ಪಡಿಸಿದ್ದಾರೆ. ಸೊ ಕಳೆದ 4 ವರ್ಷಗಳ ಹಿಂದೆ ಗುಡ್ ನ್ಯೂಸ್ ರಾಘವೇಂದ್ರ ಏನಿದ್ರು, ಅವರು ಒಂದು ಅಭಿಯಾನವನ್ನು ಮಾಡಿದ್ರು ಪ್ರತಿ ವಾರ್ಡ್ಗಳಲ್ಲೂ ಕೂಡ ಪೌರ ಕಾರ್ಮಿಕರಿಗೆ ಅಂತ ಹೇಳಿ ಕೆಲವೊಂದಷ್ಟು ಶೌಚಾಲಯಗಳಾಗಬೇಕು ಅಂತ ಹೇಳಿ. ಸೊ ಅದು ಜಾರಿಯಾಗಿದೆ, ಎಷ್ಟು ಖುಷಿ ಇದೆ? ತುಂಬ ಖುಷಿ ಆಯ್ತು ಮೇಡಮ್. ಅವಾಗ ರಾಘವೇಂದ್ರನ್ ಅವರು ಹೇಳಿರ್ತಾರೆ, ಅವ್ರು ಬಂದು ನಮ್ಮನ್ನ ಡೈರೆಕ್ಟಾಗೆ ಶೂಟ್ ಮಾಡಿದ್ದಾರೆ. ಕೆಲಸ ಮಾಡೋ ಜಾಗದಲ್ಲೆಲ್ಲ ನಮ್ಮ ಪರಿಸ್ಥಿತಿ ಹೇಗಿರುತ್ತೆ, ನಾವು ತಿಂಡಿ ತಿನ್ನೋ ಜಾಗ ಹೇಗಿರುತ್ತೆ, ನಾವು ಕೂತ್ಕೊಂಡು ಊಟ ಮಾಡೋ ಜಾಗ ಹೆಂಗಿರುತ್ತೆ ಅನ್ನೋದೆಲ್ಲ ಅವರು ತುಂಬಾ ವಿಡಿಯೋ ಮಾಡಿ ನಮಗೆ ಹೇಳಿಕೆನೂ ತಗೊಂಡೋಗಿದ್ದಾರೆ. ಅದರಿಂದ ಕಾರ್ಮಿಕ TV ನ್ಯೂಸಲ್ಲಿ ಎಲ್ಲನೂ ಹಾಕಿದ್ರು. ಆ 4 ವರ್ಷ ಮುಂಚೆ ನಮ್ಮನ್ನು ಬಂದು ಕೇಳಿದರು, ಕೆಲಸ ಮಾಡೋ ಜಾಗದಲ್ಲೆಲ್ಲ ನಿಮಗೆ ಹೆಂಗಿರುತ್ತೆ, ಹಿಂಗೆ ನಿಮಗೆ ವಾಶ್ರೂಮ್ ಕೊಟ್ಟಿದ್ದಾರೆ, ತಿಂಡಿ ತಿನ್ನೋಕ್ಕೆ ಜಾಗ ಕೊಟ್ಟಿದ್ದಾರೆ ಅಂತ. ಅದೆಲ್ಲ ಏನಿಲ್ಲ ಅಂತ ಹೇಳಿದ್ದಕ್ಕೆ ಇವಾಗ ಈ ಥರ ನ್ಯೂಸು ಹೊರಗಡೆ ಹೋದ್ಮೇಲೆ ಒಂದು ಸುಮಾರು ಕಡೆ ಒಂದು ಸ್ವಲ್ಪ ವಾಶ್ರೂಮ್ಗಳಿಗೆ ರೆಡಿ ಮಾಡಿದ್ದಾರೆ, ಇನ್ನೊಂದು ಸ್ವಲ್ಪ ಕಡೆ ಮಾಡಿಲ್ಲ. ರೆಡಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಇನ್ನೂ ಓಪನ್ ಆಗಿಲ್ವಾ? ಅದು ರೆಡಿ ಆಗ್ತಾ ಇದ್ದಾರೆ ಮೇಡಮ್, ಎಲ್ಲ ಒಂದೊಂದು ವಾರ್ಡ್ ಕಡೆಯಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಕಮಿಷನರ್ ಕೂಡ ಏನು ತೊಂದರೆ ಇಲ್ಲ, ನಿಮ್ಗೆ ಏನು ಸೌಲಭ್ಯ ಬೇಕೋ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಈ ವಿಡಿಯೋ ಈಚೆ ಹೋದ್ಮೇಲೆ ನಮಗೆ ತುಂಬ ಖುಷಿ ಆಯಿತು. ಅವನ್ನ ನಮಗೆ ಹೆಲ್ಪ್ ಮಾಡಿದ್ರು, ಅವ್ರ ಕಡೆಯಿಂದ ನಮ್ಗೆ ತುಂಬ ಧನ್ಯವಾದಗಳು. ಹೆಲ್ಪ್ ಆಗೈತೆ, ಅವ್ರ ಕಡೆಯಿಂದ ನಮ್ಗೆ ತುಂಬ ಹೆಲ್ಪ್ ಆಗೈತೆ, ವಾಶ್ರೂಮ್ಗೆ ರೆಸ್ಟ್ ರೂಮ್ಗೆಲ್ಲ ಹೆಲ್ಪ್ ಆಗೈತೆ. ಸೊ ನೀವು ಮನೆಯಿಂದ 4 ಗಂಟೆಗೆ ಕೆಲಸಕ್ಕೆ ಅಂತ ಹೇಳಿ ಬರ್ತಾ ಇದ್ರಿ. ಸೊ ಏನಾದರೂ ವಾಶ್ರೂಮ್ಗಳಿಗೆ ಹೋಗಬೇಕು ಅಂತ ಹೇಳಿದಾಗ ಮನೆಯವ್ರನ್ನ ಏನಾದರೂ ಕೇಳ್ತಾ ಇದ್ರಾ? ಯಾವ ಥರ ರಿಯಾಕ್ಟ್ ಮಾಡ್ತಿದ್ರು? ಈ ಒಂದು ಶೌಚಾಲಯ ನಿರ್ಮಾಣ ಆದಮೇಲೆ ಏನೆಲ್ಲ ಬದಲಾವಣೆಗಳಾಗಿದೆ ಅಂತ? ಈ ಥರ ಶೌಚಾಲಯ ಆದಮೇಲೆ ನಮಗೆ ಸಮಾಧಾನ ಆಗೈತೆ ಮೇಡಮ್. ಫಸ್ಟೆಲ್ಲ ನಮಗೆ ತುಂಬಾ ತೊಂದರೆ ಆಗ್ತಾಯಿದ್ದು. ಈ ಪೀರಿಯಡ್ ಟೈಮಲ್ಲೆಲ್ಲ ನಾವು ತುಂಬಾ ಅನುಭವಿಸಿದ್ದೀವಿ ಗೊತ್ತಾ. ಹೆಣ್ಮಕ್ಳಿಗೆ ಎಷ್ಟು ತೊಂದರೆ ಆಗ್ತದಂದರೆ ಕೇಳ್ಕೊಂಡೇ ನಾವು ಹೋಗ್ಬೇಕು ಮೇಡಮ್. ಏನೋ ಅವರು ಹೆಣ್ಮಕ್ಳು ಅಂತ ಕನ್ನಿಕರನ್ನ ತೋರಿಸೋರು ಹೋಗಿ ಅಂತಾರೆ, ಇಲ್ಲ ಅನ್ನೋರು ಈ ಥರ ನಾವು ಆಟ ಮಾಡ್ಕೊಂಡು ಮನೆಗೆ ಹೋಗಿ ಬರಬೇಕು. ಆ ಥರ ಪರಿಸ್ಥಿತಿಗೆಲ್ಲ ತುಂಬಾ ಅನುಭವಿಸಿದ್ದೀವಿ. ಅದೇ ಆಟ ಮಾಡ್ಕೊಂಡು ಎಲ್ಲರ ಮನೆ ಹತ್ರ ಇದ್ದರೆ, ಯಾರ ನೆಂಟ್ರ ಮನೆ ಹತ್ರ ಇದ್ದರೆ ಅವ್ರ ಮನೆಗೆ ಹೋಗಿ ಬರಬೇಕಾಗತ್ತೆ. ಆ ಥರ ಎಷ್ಟು ತೊಂದರೆ ತುಂಬ ಫೀಲ್ ಆಗ್ತಾಯಿತ್ತು ಮೇಡಮ್. ಅಂಥ ಪರಿಸ್ಥಿತಿಯಲ್ಲೆಲ್ಲ ನಿಮಗೆ ಗೊತ್ತು, ನೀವು ಹೆಣ್ಮಕ್ಳು ಆ ಥರ ತುಂಬ ನಾವು ಫೀಲ್ ಮಾಡಿದ್ದೀವಿ. ಏನಕ್ಕಪ್ಪ ಈ ಥರ ಈ ಕೆಲಸಕ್ಕೆ ಬಂದು ಇಷ್ಟೆಲ್ಲ ನಾವು ಕಷ್ಟ ಬೀಳ್ತೀವಿ, ನಮ್ಮನ್ನು ಅರ್ಥ ಮಾಡ್ಕೊಳ್ಳೋರು ಯಾರೂ ಇಲ್ಲ. ಇವತ್ತು ಕಾರ್ಮಿಕರ ದಿನಾಚರಣೆ ಇದೆ. ಸೊ 61 ವಾರ್ಡ್ಗಳಲ್ಲೂ ಕೆಲವೊಂದಷ್ಟು ಪೌರ ಕಾರ್ಮಿಕರಿಗೆ ಅಂತ ಹೇಳಿ ಸೌಲಭ್ಯಗಳು ಸಿಗಬೇಕು ಅಂತ ಹೇಳಿ ಕಾರ್ಪೊರೇಷನ್ಗೆ ಮತ್ತು ಜನಪ್ರತಿನಿಧಿಗಳಿಗೆ ಮನವಿಯನ್ನು ಮನವಿ ಮಾಡಿದಾರಲ್ಲ ಮೇಡಮ್, ಈ ಚಾನೆಲ್ ಅವರೇ ಮಾಡಿದ್ದಾರೆ. ಅದನ್ನು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ, ಮಾಡ್ತಾ ಇದ್ದಾರೆ ಮೇಡಮ್. ಎಲ್ಲ ವಾರ್ಡಲ್ಲಿ 61 ವಾರ್ಡಲ್ಲಿವೆ, ಅದನ್ನು ಗೌರ್ಮೆಂಟ್ ತಗೊಂಡು ಬಂದು ಮಾಡ್ತಾ ಇದ್ದಾರೆ. ಮಾಡಬೇಕಂತ ನಾವು ಅವಾಗ ಕೇಳ್ಕೊತಾ ಇದ್ದೀವಿ. ಇವಾಗ ಫಸ್ಟಿಗಂತ ಇವಾಗ ಸ್ವಲ್ಪ ನಮ್ಗೆ ಸ್ವಲ್ಪ ಸೇಫ್ಟಿ ಆಯಿತು ಮೇಡಮ್ ನಮಗೆ.
ರಾಘವೇಂದ್ರ ಗುಡ್ ನ್ಯೂಸ್ ಚಾನಲ್ಗೆ, ಶ್ರುತಿ ಮೇಡಮ್ ನಚಿಕೆ ಅವರು ಸೀರಾ ಮೇಲಕ್ಕೆ ತುಂಬ ಗುಡ್ ನ್ಯೂಸ್ ಮೇಡಮ್. ಈಗ ಪೌರ ಕಾರ್ಮಿಕರ ಕಷ್ಟನ 365 ದಿನಗಳಲ್ಲೂ ನಾವು ನೋಡಲೇಬೇಕಾಗುತ್ತೆ. ಸೊ ಕೇವಲ ಕಾರ್ಮಿಕರ ದಿನಾಚರಣೆ ದಿನ ಅವರನ್ನ ಕರೆದು ಸನ್ಮಾನ ಮಾಡಿ ಅವರಿಗೆ ಸಮಾಧಾನ ಮಾಡಿ ಕಳಿಸ್ತಾರೆ. ಬಟ್ ಉಳಿದ ದಿನಗಳಲ್ಲಿ ನೀವು ಯಾವ ರೀತಿ ಕಷ್ಟಗಳನ್ನ ಎದುರಿಸ್ತಾ ಇದ್ದೀರಾ ಅಂತ ಹೇಳಿ. ನಮ್ಮ ಕಷ್ಟ ಸೌಲಭ್ಯ ಅಂದರೆ ನಾವು ಕೇಳೋದಲ್ಲ, ಅವ್ರು ಮಾಡ್ಕೊಡೋಕೆ ಸಾಧ್ಯನಾ ಮೇಡಮ್ ಹೇಳಿ? ಇವಾಗ ನೋಡಿ ಸ್ವಚ್ಛ ಭಾರತ ಮಾಡ್ಬೇಕಂತ ಇದ್ದಾರೆ, 5 ಗಂಟೆವರೆಗೂ ಮಾಡ್ಬೇಕಂತಾರೆ. ಬಿಸಿಲು ಟೈಮ್ ಮಾಡೋಕ್ಕಾಗಲ್ಲ. ಅಂದ್ರೆ ಬೆಳಿಗ್ಗೆ 5 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ. ಬೆಳಿಗ್ಗೆ 5 ಗಂಟೆಗೆ ಅಟೆಂಡೆನ್ಸ್, 5ವರೆಗೆ ಕ್ಲೋಸ್, 5 ಗಂಟೆವರೆಗೂ ಸ್ವಚ್ಛ ಭಾರತ ಮಾಡಿ ಅಂತಿದ್ದಾರೆ. 5 ಗಂಟೆವರೆಗೂ ಮಾಡಿಬಿಟ್ಟು ನಾವು ಬೆಳಿಗ್ಗೆ ಬರೋದೇ 5 ಗಂಟೆಗೆ, ಮತ್ತೆ 5 ಗಂಟೆಗೆ ಮನೆಗೆ ಹೋಗಿ ಸೇರಿ ಮತ್ತೆ ನಾವು ಬರೋಕ್ಕಾಗತ್ತಾ? ನಮ್ಗೆ ರೆಸ್ಟ್ ಸಿಕ್ಕತ್ತಾ? ನಮ್ಮ ಆರೋಗ್ಯ ಹಂಗೆ ಇರತ್ತಾ? ಈ ಬಿಸಿಲಲ್ಲಿ ನಾವು ಮಾಡೋಕ್ಕಾಗತ್ತಾ? ಶುಗರ್ ಪೇಷೆಂಟ್, ಹಾರ್ಟ್ ಪ್ರಾಬ್ಲಮ್ ಅವರು, ತುಂಬ ವಯಸ್ಸಾಗಿರೋರೆಲ್ಲ ಕೆಲಸದಲ್ಲಿದ್ದಾರೆ, ಅವರೆಲ್ಲ ಮಾಡೋಕ್ಕಾಗತ್ತಾ? ಅವ್ರಿಗೆಲ್ಲ ಆರೋಗ್ಯ ಸರಿಯಾಗಿರುತ್ತಾ? ಸ್ವಚ್ಛ ಭಾರತ ಮಾಡಿ ಅಂತಾರೆ. ಮಾಡೋದ್ರಲ್ಲಿ ಮಾಡಲ್ಲ ಅಂತ ಇಲ್ಲ, ನಾವು ಮಾಡೋದೇ ನಾವು ಕೆಲಸ ಮಾಡೋಕ್ಕಂತಲೇ ಇರೋದು, ಮಾಡ್ತೀವಿ. ಅದಕ್ಕಂತ ನಮಗೂ ಸ್ವಲ್ಪ ಟೈಮ್ ಒದಗಿಸ್ಬೇಕಲ್ವ ಅವರು. ನಗರವನ್ನ ಸ್ವಚ್ಛಗೊಳಿಸೋದಕ್ಕೆ ಇರೋ ಕಾರ್ಮಿಕರು ಸಾಕಾಗ್ತಿದ್ಯಾ ಅಥವಾ ಇನ್ನಷ್ಟು ಕಾರ್ಮಿಕರು, ಪೌರ ಕಾರ್ಮಿಕರು ಬೇಕಾ ಅಂತ? ಬೇಕು ಮೇಡಮ್. ಇವಾಗ ಆಲ್ರೆಡಿ ಎಲ್ಲ ಸತ್ತೋಗಿರೋರು, ಡೆತ್ ಕೇಸ್ಗಳು, ರಿಟೈರ್ಮೆಂಟ್ ಆಗಿರೋರು ತುಂಬ ವಾರ್ಡಲ್ಲಿ ಒಂದು 50 ಜನ ಇರೋ ವಾರ್ಡಲ್ಲೆಲ್ಲ ಒಂದು 20 ಜನ ಇದ್ದಾರೆ, 30 ಜನ ಇರೋ ವಾರ್ಡಲ್ಲೆಲ್ಲ 20 ಜನ ಇದ್ದಾರೆ. ಆ ಥರ ಜನ ಕಮ್ಮಿ ಆಗ್ತಾರೆ ಹೊರತು ಜಾಸ್ತಿ ಆಗಲ್ಲ. ಅದಕ್ಕೆ ನೀವು ಸ್ವಚ್ಛ ಭಾರತ ಅನ್ನೋ ಟೈಮಲ್ಲಿ ಸ್ವಲ್ಪ ಜನ ತಗೊಳ್ಳಿ, ನಮ್ಗೆ ಹೆಲ್ಪ್ ಆಗುತ್ತೆ. ಯಾಕಂದರೆ ನಾವು ಪ್ರತಿ ವರ್ಷ ಕೆಲಸ ಮಾಡೋರು, ನಾವು ಹೊಸದಾಗಿ ಕೆಲಸಕ್ಕೆ ಸೇರಿಲ್ಲ, ನಾವು ಜೀವನ ಪೂರ್ತಿ ಕೆಲಸ ಮಾಡೋರಲ್ವಾ. ನೀವು ಸ್ವಚ್ಛ ಭಾರತ ಮಾಡೋ ಟೈಮಿಗೆ ಮಾತ್ರ ನೀವು ಜನ ತಗೊಳ್ಳಿ. ಆ ಟೈಮಿಂಗ್ಸ್ಗೆ ನೀವು ಜನ ತಗೊಂಡ್ರೆ ನಮ್ಗೆ ಹೆಲ್ಪ್ ಆಗುತ್ತಲ್ವಾ, ನಾವು ಸ್ವಲ್ಪ ಆರೋಗ್ಯವಾಗಿರ್ಬೋದಲ್ವಾ. ನಮ್ಮ ಕೈಲೇ ಮಾಡಿಸ್ಬೇಕು ಅನ್ನೋದು ಏನಿಲ್ಲ ಅಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು 4 ವರ್ಷಗಳ ಹಿಂದೆ ಮಾಡಿದಂತಹ ಸುದ್ದಿ ಸಾಕಷ್ಟು ಪ್ರಸಿದ್ಧಿಯನ್ನ ಪಡ್ಕೊಂಡು ಒಂದಷ್ಟು ಪೌರ ಕಾರ್ಮಿಕರಿಗೆ ಸಹಾಯವಾಗಿದೆ. 61 ವಾರ್ಡ್ಗಳಲ್ಲೂ ಕೂಡ ಈ ಒಂದು ಶೌಚಾಲಯ ನಿರ್ಮಾಣ ಮಾಡಬೇಕು ಅನ್ನೋ ಧ್ವನಿಯನ್ನ ಏನು ಗುಡ್ ನ್ಯೂಸ್ ಎತ್ತಿತ್ತು, ಅದು ಸಾಕಷ್ಟು ಕಡೆ ನಿರ್ಮಾಣವಾಗಿ ಒಂದಷ್ಟು ಅಭಿವೃದ್ಧಿಯನ್ನ ಕಾಣ್ತಾ ಇದೆ ಅಂತ ಹೇಳಿ ಪೌರ ಕಾರ್ಮಿಕ ಮಹಿಳೆ ನಮ್ಮ ಜೊತೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಈ ಥರದ ಕಾರ್ಯಕ್ರಮಗಳನ್ನ ಸಾಕಷ್ಟು ಜನ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಸೋನಾ ನಾಯ್ಕ್, ಗುಡ್ ನ್ಯೂಸ್ ಕನ್ನಡ, ಮೈಸೂರು. ಇದು ಮಾನವೀಯ ಸಂದೇಶದ ಜನವಾಹಿನಿ.